ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕಡಲೆಕಾಯಿ ಚಟ್ನಿ ಪುಡಿ ನಮ್ಮ ಮನೇಲಿ ಹೇಗೆ ತಯಾರಿಸ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದು ಉತ್ತರ ಕರ್ನಾಟಕ ಶೈಲಿಯಲ್ಲ. ಯಾಕಂದರೆ ನಾನು ಕಡಲೆಕಾಯಿ ಚಟ್ನಿ ಪುಡಿಗೂ ಸಹ ಬೆಳ್ಳುಳ್ಳಿ ಬಳಸೋದಿಲ್ಲ. ನನಗೆ ಪರ್ಸ್ನಲಿ ಬೆಳ್ಳುಳ್ಳಿ ಬಳಸೋದು ಇಷ್ಟ ಇಲ್ಲ ಚಟ್ನಿ ಪುಡಿಗಳಲ್ಲಿ. ಅದರಿಂದಾಗಿ ನಾನು ಬೆಳ್ಳುಳ್ಳಿ ಬಳಸೋದೇ ಕಡಲೆಕಾಯಿ ಚಟ್ನಿ ಪುಡಿನ ತಯಾರಿಸ್ತೀನಿ. ಉತ್ತರ ಕರ್ನಾಟಕದ ಶೈಲಿಗಳಲ್ಲಿ ಸಾಮಾನ್ಯವಾಗಿ ಅವರು ಕಡಲೆಕಾಯಿ ಚಟ್ನಿ ಪುಡಿನ ಬೆಳ್ಳುಳ್ಳಿ ಇಲ್ಲದೇ ತಯಾರಿಸೋದೇ ಇಲ್ಲ. ಆ ರೀತಿ ಮಾಡ್ತಾರೆ ಅವರು, ಬೆಳ್ಳುಳ್ಳಿ ಹಾಕ್ತಾರೆ. ನಾನು ತೋರಿಸ್ತಾ ಇರೋದು ನಾನು ಹೇಗೆ ನಮ್ಮ ಮನೆಯಲ್ಲಿ ತಯಾರಿಸ್ತೀನಿ ಅನ್ನೋ ವಿಧಾನ. ತುಂಬ ಚೆನ್ನಾಗಿ ಬರುತ್ತೆ. ನಾನು ಹೇಳಿರೋಂಥ ಟಿಪ್ಸನ್ನು ಫಾಲೋ ಮಾಡಿಕೊಂಡು ನೀವು ತಯಾರಿಸ್ಕೊಂಡ್ರೆ ಯಾವುದೇ ರೀತಿ ಕಡಲೆಕಾಯಿ ಎಣ್ಣೆ ಬಿಟ್ಕೊಂಡು ಮುದ್ದೆ ರೀತಿ ಆಗೋದಿಲ್ಲ. ಉದುದ್ರಾಗಿ ಹದವಾಗಿ ಚೆನ್ನಾಗಿ ಆಗುತ್ತೆ. ಈ ರೀತಿ ಚಟ್ನಿ ಪುಡಿ ತಯಾರಿಸಿಟ್ಕೊಂಡ್ರೆ ನೀವು ಸುಮಾರಾಗಿ 1 ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಯಾವುದೇ ರೀತಿ ಹಳೆ ಚಟ್ನಿ ಪುಡಿದು ಹಳೆ ವಾಸನೆ ಆಗಲಿ, ಎಣ್ಣೆ ವಾಸನೆ ಆಗಲಿ ಅಥವಾ ಕೆಟ್ಟೋಗೋದಾಗಲಿ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಕಡಲೆಕಾಯಿ ಚಟ್ನಿ ಪುಡಿ ತಯಾರಿಸೋದು ಹೇಗೆ, ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಮೊದಲು 1 ಕೊಬ್ಬರಿನ ಹುರಿದು ಎತ್ತಿಟ್ಕೊಳ್ಳೋಣ. ನಾನಿಲ್ಲಿ ಸರಿಯಾಗಿ 200 ಗ್ರಾಮ್ 1 ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ. ಅದನ್ನು ಬಿಸಿ ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಕೈ ಬಿಡ್ದೇನೆ 1 ಕೊಬ್ಬರಿ ಎಲ್ಲವೂ ಚೆನ್ನಾಗಿ ಕೆಂಪು ಆಗೋ ರೀತಿ, ಹಾಗೆಯೇ ಡ್ರೈ ಆಗೋ ರೀತಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚಟ್ನಿ ಪುಡಿ ಚೆನ್ನಾಗಿರಬೇಕು ಅಂದರೆ ಎಲ್ಲ ಪದಾರ್ಥಗಳನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಎಲ್ಲವನ್ನೂ ಚೆನ್ನಾಗಿ ಹುರಿದಿಲ್ಲ ಅಂದರೆ ಚಟ್ನಿ ಪುಡಿ ತುಂಬ ದಿನದವರೆಗೂ ಇರೋದಿಲ್ಲ, ಕೆಟ್ಟು ಹೋಗುತ್ತೆ. ಒಂದು ರೀತಿ ಅಡ್ಡ ವಾಸನೆ ಬಂದುಬಿಡುತ್ತೆ, ಚೆನ್ನಾಗಿ ಅನಿಸೋದಿಲ್ಲ. ಅದರಿಂದಾಗಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಅಥವಾ ಒಂದು ಬೇಸನ್ಗೆ ಬಗ್ಸಿಟ್ಕೊಳ್ಳೋಣ. ಈಗ ಅದೇ ಬಾಣಲೆಗೆ ಕಡಲೆಕಾಯಿನೂ ಸಹ ಹಾಕ್ಕೊಂಡು ನೀಟಾಗಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಕಡಲೆಕಾಯಿನೂ ಅಷ್ಟೇ, ನಾನಿಲ್ಲಿ ಸರಿಯಾಗಿ 400 ಗ್ರಾಮ್ ಕಡಲೆಕಾಯಿ ತೊಗೊಂಡಿದ್ದೀನಿ. 400 ಗ್ರಾಮ್ ಕಡಲೆಕಾಯಿಗೆ ಬೇರೆ ಪದಾರ್ಥಗಳನ್ನೆಲ್ಲವೂ ಅಳತೆ ಮಾಡಿ ತೊಗೊಂಡಿದ್ದೀನಿ. ಕಡಲೆಕಾಯಿನೂ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರಾಗಿ 10 ರಿಂದ 12 ನಿಮಿಷ ಚೆನ್ನಾಗಿ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಇದು ಪೂರ್ತಿಯಾಗಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಕಡಲೆಕಾಯಿ ಹುರಿದಿರೋಂಥ ಘಮ ಬರುತ್ತೆ. ಆಮೇಲಿಂದ ಫ್ಲೇಮ್ನ ಸ್ವಲ್ಪ ಜೋರು ಮಾಡಿಕೊಂಡು ಮತ್ತಿನ್ನೊಂದು 5 ನಿಮಿಷ ಹುರ್ಕೊಂಡ್ರೆ ಇದು ಚೆನ್ನಾಗಿ ಕೆಂಪು ಸಹ ಆಗುತ್ತೆ. ಬೇಗ ಆಗಬೇಕು ಅಂತ ಫ್ಲೇಮ್ ಜೋರಾಗಿಟ್ಕೊಂಡು ಹುರಿಯೋಕ್ಕೆ ಹೋಗಬೇಡಿ, ಕೆಂಪಾಗುತ್ತೆ ಮತ್ತು ಕಪ್ಪು ಆಗೋಗುತ್ತೆ, ಆದರೆ ಹಸಿ ವಾಸನೆ ಹೋಗೋದಿಲ್ಲ. ಅದರಿಂದಾಗಿ ಮೊದಲು ಇದನ್ನು 10 ರಿಂದ 12 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನೋಡಿ, ಇಲ್ಲಿ ನಾನು ಕಡಲೆಕಾಯಿನ ನಾನು ಹೇಳಿದ ರೀತಿಯೇ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಕಪ್ಪಾಗಿಲ್ಲ ಯಾವ ಕಡಲೆಕಾಯಿನೂ, ಎಲ್ಲ ಕಡಲೆಕಾಯಿನೂ ಚೆನ್ನಾಗಿ ಗರಿಗರಿ ಆಗಿರುತ್ತೆ, ಹಾಗೆಯೇ ಕೆಂಪಗೆ ಆಗಿರುತ್ತೆ. ಈಗ ಈ ಹುರಿದಿರೋ ಕಡಲೆಕಾಯಿನ ಇದೇ ಬಾಣಲೆಯಲ್ಲೇ ಬಿಟ್ಬಿಟ್ಟು ಈ ಬಾಣಲೆನ ಸೈಡಲ್ಲಿ ಇಟ್ಬಿಟ್ಟು ಬೇರೆ ಬಾಣಲೆ ಇಟ್ಕೊಳ್ಳೋಣ. ಕಡಲೆಕಾಯಿ ಈ ಬಾಣಲೆ ಬಿಸಿಗೆ ಇನ್ನೂ ಸ್ವಲ್ಪ ಗರಿ ಆಗುತ್ತೆ. ಈಗ ಒಂದು ದಪ್ಪ ತಳದ ಬಾಣಲೆ ಇಟ್ಕೊಂಡು ಇದಕ್ಕೆ 2 ಚಿಕ್ಕ ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಒಂದ್ಸಲ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಂಗೆ 1 ದೊಡ್ಡ ಚಮಚ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಫ್ಲೇಮ್ನ ಪೂರ್ತಿ ಕಮ್ಮಿ ಮಾಡಿ ಇದಕ್ಕೆ ಅರ್ಧ ಚಿಕ್ಕ ಚಮಚ ಹಿಂಗೆ ಹಾಕ್ಕೊಳ್ಳೋಣ. ನೀವೇನಾದರೂ ಈ ಚಟ್ನಿ ಪುಡಿಗೆ ಬೆಳ್ಳುಳ್ಳಿ ಬಳಸ್ತೀರಾ ಅಂದರೆ ಈ ಸ್ಟೇಜಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಳ್ಳಿ. ಗುಂಟೂರು ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಗುಂಟೂರು ಒಣಮೆಣಸಿನ್ಕಾಯಿ ನಾನು ಇಲ್ಲಿ ಸರಿಯಾಗಿ 50 ಗ್ರಾಮ್ ತೊಗೊಂಡಿದ್ದೀನಿ. ಹಾಗೆಯೇ ಬ್ಯಾಡಗೆ ಒಣಮೆಣಸಿನ್ಕಾಯಿ ಎಣಿಸಿ 50 ತೊಗೊಂಡಿದ್ದೀನಿ. ಬ್ಯಾಡಗೆ ಒಣಮೆಣಸಿನ್ಕಾಯಿ ಗ್ರಾಮ್ ಲೆಕ್ಕ ಅಲ್ಲ, ನಾನು ಅದನ್ನು ಎಣಿಸಿದ್ದೀನಿ. ಇದು 2 ಮೆಣಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಲೋ ಫ್ಲೇಮಲ್ಲಿ ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನಿಮ್ಗೇನಾದ್ರೂ ಚಟ್ನಿ ಪುಡಿ ಸ್ವಲ್ಪ ಖಾರ ಇರಬೇಕು ಅನ್ನೋಂಗಿದ್ರೆ ಗುಂಟೂರು ಒಣಮೆಣಸಿನ್ಕಾಯಿನ 60 ಗ್ರಾಮ್ವರೆಗೂ ತೊಗೋಬೋದು. ನಾನಿಲ್ಲಿ ಒಣಮೆಣಸಿನ್ಕಾಯಿನ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಚಿಕ್ಕ ನಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇದರದ್ದು ನಾರು ಮತ್ತು ಕಸ ಎಲ್ಲ ತೆಕ್ಕೊಂಡು ಚಿಕ್ಕದಾಗಿ ಚೂರು ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಕಟ್ಟು ಕರಿಬೇವನ್ನು ಚೆನ್ನಾಗಿ ತೊಳೆದು ಒರೆಸಿ ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇದು 2 ಪದಾರ್ಥಗಳನ್ನು ಹಾಕ್ಕೊಂಡ್ಮೇಲೆ ಮತ್ತೆ ಒಂದು 3-4 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಪದಾರ್ಥಗಳು ಚೆನ್ನಾಗಿ ಗರಿ ಆಗಬೇಕು. ಮೆಣಸಿನ್ಕಾಯಿನೂ ಗರಿ ಆಗಬೇಕು, ಕರಿಬೇವು ಗರಿ ಆಗಬೇಕು. ಹುಣಸೆ ಹಣ್ಣನ್ನು ಬಿಸಿಯಲ್ಲಿ ಹುರಿಯೋದ್ರಿಂದ ಇದು ಚೆನ್ನಾಗಿ ಗರ್ಗರಿ ಆಗುತ್ತೆ, ಕಟಕಲಾಗುತ್ತೆ. ಚಟ್ನಿ ಪುಡಿ ಜೊತೆ ಚೆನ್ನಾಗಿ ಪುಡಿ ಆಗುತ್ತೆ. ಅದರಿಂದಾಗಿ ನಾನು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಹುರಿದ್ಬಿಡ್ತೀನಿ. ಈಗ ನೋಡಿ, ನಾನು ಸ್ವಲ್ಪನೂ ಸಹ ಕೈ ಬಿಡದೇನೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ 3-4 ನಿಮಿಷ ಹುರಿದಿದ್ದೀನಿ. ಎಲ್ಲ ಪದಾರ್ಥಗಳು ಚೆನ್ನಾಗಿ ಗರಿಯಾಗಿದೆ. ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಗರಿಯಾಗಿದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಬಿಡಿಬಿಡಿಯಾಗಿದೆ. ಈಗ ಇದೆಲ್ಲವನ್ನು ತಣ್ಣಕ್ಕಾಗಕ್ಕೆ ಬಿಟ್ಬಿಡೋಣ. ಸ್ಟವ್ ಆಫ್ ಮಾಡಿ ಎಲ್ಲವನ್ನು ತಣ್ಣಕ್ಕಾಗಿ ಬಿಟ್ಬಿಡೋಣ. ಒಂದ್ಸಲ ಇದೆಲ್ಲವನ್ನು ತಣ್ಣಕ್ಕಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಪದಾರ್ಥಗಳು ತಣ್ಣಕ್ಕಾಗಿದೆ. ಮೊದಲು ಕಡಲೆಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ.
ಕಡಲೆಕಾಯಿನ ನಾನು ಇಲ್ಲಿ 2 ಬ್ಯಾಚಸಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋತೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಮೇಲೆ ಇದನ್ನು ಪಲ್ಸ್ ಮೋಡಲ್ಲಿ ಮತ್ತು 1 ಸ್ಪೀಡಲ್ಲಿ ಇಷ್ಟರಲ್ಲೇ ಚೇಂಜ್ ಮಾಡ್ತಾ ನಿಲ್ಲಿಸ್ತಾ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಾಂದರೆ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ. ನೋಡಿ ನಾನು ಅದೇ ರೀತಿಯೇ ಪುಡಿ ಮಾಡ್ಕೊಂಡಿದ್ದೀನಿ. ಒಂದ್ಸಲ ಇದೆಲ್ಲವನ್ನೂ ಪುಡಿ ಮಾಡ್ಕೊಂಡ್ಮೇಲೆ ಒಂದು ಬೌಲ್ಗೆ ಬಗ್ಸಿಟ್ಕೊಳ್ಳೋಣ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಬಿಡಿಯಾಗಿ ಪುಡಿ ಆಗಿದೆ ಅಂತ. ಸ್ವಲ್ಪನೂ ಮುದ್ದೆ ರೀತಿ ಆಗಿಲ್ಲ. ನಾನು 2 ಬ್ಯಾಚಸಲ್ಲಿ ಗ್ರೈಂಡ್ ಮಾಡಿ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಮೆಣಸಿನ್ಕಾಯಿನೂ ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿನೂ ಅಷ್ಟೇ ನಾನು 2 ಬ್ಯಾಚಸಲ್ಲಿ ಹಾಕ್ಕೊಂಡಿದ್ದೀನಿ. 1 ಬ್ಯಾಚಸಲ್ಲಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಇದಕ್ಕೇ ನಾನು ಹುರಿದಿರೋಂಥ ಒಣ ಕೊಬ್ಬರಿನೂ ಸಹ ಸೇರಿಸ್ಕೊಂಡು ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಪಲ್ಸ್ ಮೋಡಲ್ಲಿ ತಿರುಗಿಸ್ತಾ ನಿಲ್ಲಿಸಿ ತಿರುಗಿಸಿ ಗ್ರೈಂಡ್ ಮಾಡಿಕೊಂಡ್ರೆ ಈ ರೀತಿ ನುಣ್ಣಗೆ ಪುಡಿ ಆಗುತ್ತೆ. ಒಣ ಕೊಬ್ಬರಿನೇ ಸಪ್ರೇಟಾಗಿ ಪುಡಿ ಮಾಡೋಕ್ಕೆ ಹೋದರೆ ಅದನ್ನು ಸಹ ಎಣ್ಣೆ ಬಿಟ್ಕೊಂಡು ಒಂದು ರೀತಿ ಮುದ್ದೆ ರೀತಿ ಆಗೋಗುತ್ತೆ. ಈಗ ಇದಿಷ್ಟು ಪುಡಿ ಮಾಡ್ಕೊಂಡ್ಮೇಲೆ ಇದನ್ನು ನಾವು ಅದೇ ಬೌಲ್ಗೆ ಬಗ್ಗಿಸ್ಕೊಳ್ಳೋಣ. ಆಮೇಲಿಂದ ಉಳಿದಿರೋವಂಥ ಮೆಣಸಿನ್ಕಾಯಿ ಹುರಿದಿರೋದೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಕಮ್ಮಿ ಉಪ್ಪು ಹಾಕ್ಕೊಂಡಿದ್ರೂ ತೊಂದರೆ ಇಲ್ಲ. ಆಮೇಲಿಂದ ನಾವು ಪುಡಿ ಉಪ್ಪನ್ನ ಹಾಕ್ಕೊಂಡು ಕಲಿಸ್ಕೋಬೋದು. ಚಟ್ನಿ ಪುಡಿ ಪೂರ್ತಿಯಾಗಿ ತಯಾರಾದಮೇಲೆ ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಕಲಿಸ್ಕೋಬೋದು. ಹಾಗೆಯೇ ಅಗತ್ಯ ಇರೋಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇನ್ನೂ ಏನಾದರೂ ಹುರಿದಿರುವಂಥ ಒಣ ಕೊಬ್ಬರಿ ಇದ್ದರೆ ಅದನ್ನು ಸಹ ಸೇರಿಸ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೋದು. ಪುಡಿ ಮಾಡಿರೋವಂಥ ಎಲ್ಲ ಪದಾರ್ಥಗಳನ್ನು ನಾನು ಬೇಸನ್ಗೆ ಬಗ್ಗಿಸ್ಕೊಂಡಿದ್ದೀನಿ. ಈಗ ಇದೆಲ್ಲವನ್ನು ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಎಲ್ಲ ಪದಾರ್ಥಗಳನ್ನು ನಾವು ಪ್ರತ್ಯೇಕವಾಗಿ ಪುಡಿ ಮಾಡಿರೋದ್ರಿಂದ ಎಲ್ಲ ಪದಾರ್ಥಗಳನ್ನು ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಕಲಿಸ್ಕೋಬೇಕು. ಪುಡಿ ಮಾಡಿರೋವಂಥ ಮೆಣಸಿನ್ಕಾಯಿ, ಪುಡಿ ಮಾಡಿರೋವಂಥ ಕಡಲೆಕಾಯಿ ಬೀಜ ಇದೆಲ್ಲವನ್ನು ಚೆನ್ನಾಗಿ ಹೊಂದ್ಕೋಬೇಕು. ಹಾಗೆಯೇ ನಾವು 1 ಬ್ಯಾಚಸಲ್ಲಿ ಅಷ್ಟೇ ನಾವು ಉಪ್ಪು ಬೆಲ್ಲ ಹಾಕಿರೋದ್ರಿಂದ ಎಲ್ಲ ಪದಾರ್ಥಗಳನ್ನು ಉಪ್ಪು ಬೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚಟ್ನಿ ಪುಡಿಗಳು ನಾವು ಸ್ವಲ್ಪ ತರ್ತರಿಯಾಗಿ ಇಟ್ಕೊಂಡಿರ್ತೀವಿ. ಅದೇ ರೀತಿಯೇ ಕಡಲೆಕಾಯಿ ಚಟ್ನಿ ಪುಡಿನೂ ಅಷ್ಟೇ. ಕಡಲೆಕಾಯಿನ ನುರಿವಾಗ ತೀರಾ ನುಣ್ಣಗೆ ಪುಡಿ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ತರ್ತರಿಯಾಗಿದ್ರೇ ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಒಂಚೂರು ಟೇಸ್ಟ್ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪೇನಾದರೂ ಬೇಕು ಅಂದರೆ ಪುಡಿ ಉಪ್ಪನ್ನು ಹಾಕಿ ಕಲಿಸ್ಕೋಬೋದು. ಅಕಸ್ಮಾತ್ ನೀವು ಹಾಕಿರೋ ಪದಾರ್ಥಗಳಿಗೆ ಹಾಕಿರೋಂಥ ಮೆಣಸಿನ್ಕಾಯಿ ತುಂಬ ಜಾಸ್ತಿ, ತುಂಬ ಖಾರ ಅಂತ ಅನ್ನಿಸ್ತಾ ಇದ್ದರೆ ಇನ್ನೊಂದು ಹಿಡಿಯಷ್ಟು ಕಡಲೆಕಾಯಿನ ಚೆನ್ನಾಗಿ ಹುರಿದು ಅದನ್ನು ನುಣ್ಣಗೆ ಪುಡಿ ಮಾಡಿ ಸೇರಿಸ್ಕೋಬೋದು. ಕೆಲವು ಬಾರಿ ಏನಾಗುತ್ತೆ, ಚಟ್ನಿ ಪುಡಿ ತಯಾರಿಸಿದ ದಿನ ತುಂಬ ಖಾರ ಅಂತ ಅನಿಸುತ್ತೆ. ಮಾರನೇ ದಿನ ಅಂದರೆ 1 ದಿನ ಅಥವಾ 2 ದಿನ ಕಳೆದ ಮೇಲೆ ಚಟ್ನಿ ಪುಡಿ ಟೇಸ್ಟು ಸರಿಯಾಗಿರುತ್ತೆ. ಅಷ್ಟು ಖಾರ ಅಂತ ಅನಿಸೋದಿಲ್ಲ. ಅದರಿಂದಾಗಿ ತುಂಬ ಜಾಸ್ತಿ ತಿನ್ನೋಕ್ಕಾಗದೇ ಇರೋಷ್ಟು ಖಾರ ಇದ್ದರೆ ಮಾತ್ರ ಕಡಲೆಕಾಯಿನ ಪುಡಿ ಮಾಡಿ ಹಾಕ್ಕೊಳ್ಳಿ. ಇಲ್ಲಾಂದರೆ 1-2 ದಿನ ನೋಡಿಬಿಟ್ಟು ಆಮೇಲಿಂದ ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೋಬೋದು. ಚಟ್ನಿ ಪುಡಿ ಪೂರ್ತಿಯಾಗಿ ತಯಾರಾದಮೇಲೆ ಇದನ್ನ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿಟ್ಕೊಳ್ಳಿ. ಈ ರೀತಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹುರಿದು ಗಮನ ಇಟ್ಕೊಂಡು ಪೇಷನ್ಸ್ ಆಗಿ ತಯಾರಿಸ್ಕೊಂಡ್ರೆ ಚಟ್ನಿ ಪುಡಿ ಸುಮಾರಾಗಿ 1 ರಿಂದ 1.5 ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಇದನ್ನು ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಅಥವಾ ದೋಸೆಗೆ ಏನು ಸೈಡ್ ತಯಾರಿಸೋಕ್ಕೆ ಟೈಮ್ ಇಲ್ಲ ಅಂದಾಗ ಎಮರ್ಜೆನ್ಸಿನಲ್ಲಿ ಚಟ್ನಿ ಪುಡಿನ ನಾವು ಚಪಾತಿ ಅಥವಾ ದೋಸೆ ಜೊತೆಗೂ ಸಹ ತಿನ್ಬೋದು, ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನನ್ನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.